ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಾರ್ತಿಕ್ ರಿಷಿ, ಸೀನಿಯರ್ ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿ, ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಆ್ಯಂಡ್ ರಿಸರ್ಚ್ ಸೆಂಟರ್. ಇವತ್ತು ನನ್ನ ಟಾಕ್ ಫೋಕಸ್ ಮಾಡೋದು ಬ್ರಾಕಿಥೆರಪಿ ಅಂತ. ಸೊ ರೇಡಿಯೇಷನ್ ಅನ್ನೋದು ತುಂಬ ಮುಖ್ಯವಾದ ಟ್ರೀಟ್ಮೆಂಟ್ ಕ್ಯಾನ್ಸರ್ಗೆ. ಸೊ ಎರಡು ಥರ ರೇಡಿಯೇಷನ್ ಇರುತ್ತೆ. ಒಂದು ಎಕ್ಸ್ಟರ್ನಲ್ ರೇಡಿಯೇಷನ್ ಅಂತ ಹೇಳ್ತೀವಿ, ಅಂದರೆ ಅದು ಒಂದು ಲೀನಿಯರ್ ಆಕ್ಸಿಲರೇಟರ್ ಅನ್ನೋ ಮಿಷಿನ್ ಮೂಲಕ ರೇಡಿಯೇಷನ್ ಕೊಡೋದು. ಅದರಲ್ಲಿ ಪೇಷಂಟ್ ಒಂದು ಟೇಬಲ್ ಮೇಲೆ ಮಲ್ಕೊಂಡಿರ್ತಾರೆ ಆ್ಯಂಡ್ ರೇಡಿಯೇಷನ್ ದೂರದಿಂದ ಫೋಕಸ್ ಆಗುತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋಕ್ಕೆ. ಎರಡನೇದು ಮುಖ್ಯವಾದ ಟ್ರೀಟ್ಮೆಂಟ್ ಅನ್ನೋದು ಬ್ರಾಕಿಥೆರಪಿ. ಬ್ರಾಕಿಥೆರಪಿ ಅನ್ನೋದು ಏನು ಅಂದರೆ, ರೇಡಿಯೇಷನ್ ಸೋರ್ಸ್ ಇರುತ್ತೆ, ಅದನ್ನು ನಾವು ಕ್ಯಾನ್ಸರ್ ಒಳಗಡೆ ಅಥವಾ ಕ್ಯಾನ್ಸರ್ ಇರೋ ಜಾಗದಲ್ಲಿ ನಾವು ಇಡ್ತೀವಿ. ಅದರಿಂದ ಏನು ಅಡ್ವಾಂಟೇಜ್ ಅಂದರೆ, ಅದು ತುಂಬ ಹೈ ಡೋಸ್ ಕೊಡುತ್ತೆ ರೇಡಿಯೇಷನ್ ಕ್ಯಾನ್ಸರ್ಗೆ. ಬ್ರಾಕಿಥೆರಪಿ ಅನ್ನೋದು ರೇಡಿಯೇಷನ್ ಸೋರ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು ಕ್ಯಾನ್ಸರ್ ಇರೋ ಜಾಗದಲ್ಲಿ ಅಥವಾ ಕ್ಯಾನ್ಸರ್ ಒಳಗಡೆನೆ ಇಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ, ಕ್ಯಾನ್ಸರ್ಗೆ ಅದು ತುಂಬ ಹೈ ಡೋಸ್ ಕೊಡುತ್ತೆ ಮತ್ತು ಅಕ್ಕಪಕ್ಕ ಇರೋ ಬೇರೆ ಆರ್ಗನ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ, ಕ್ಯಾನ್ಸರ್ಗೆ ಹೈ ಡೋಸ್ ಕೊಟ್ಟು ಕ್ಯೂರ್ ರೇಟ್ಸ್ ಚೆನ್ನಾಗಿರುತ್ತೆ ಮತ್ತು ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ. ಸೊ ಯೂಶ್ವಲಿ ಇದನ್ನು ಎಲ್ಲಿ ನಾವು ಉಪಯೋಗಿಸ್ತೀವಿ ಅಂದರೆ, ಎಲ್ಲಿ ನಿಮಗೆ ತುಂಬ ಕ್ರಿಟಿಕಲ್ ಸ್ಟ್ರಕ್ಚರ್ಸ್ ಇದ್ದು ಸೈಡ್ ಎಫೆಕ್ಟ್ಸ್ ಆಗೋ ಕಾರಣ ಜಾಸ್ತಿ ಇರುತ್ತೋ ಆ ಜಾಗದಲ್ಲಿ ನಾವು ಬ್ರಾಕಿಥೆರಪಿನ ಯೂಸ್ ಮಾಡ್ತೀವಿ. ತುಂಬ ಕಾಮನ್ ಎಕ್ಸಾಂಪಲ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಗರ್ಭಕೋಶದ ಕೆಳಗಡೆ ಭಾಗದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೆಂಗಸರಿಗೆ ತುಂಬ ಕಾಮನ್. ಅದು ಇಂಡಿಯಾದಲ್ಲಿ 2ನೇ ಸ್ಥಾನದಲ್ಲಿದೆ ಇನ್ ಟರ್ಮ್ಸ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳಿದಾಗ. ಅದು ತುಂಬ ಹೈ ಇನ್ಸಿಡೆನ್ಸ್ ಇದೆ ಇಂಡಿಯಾ ಅಲ್ಲಿ. ರೇಡಿಯೇಷನ್ ಒಂದು ಮುಖ್ಯವಾದ ಟ್ರೀಟ್ಮೆಂಟ್ ಸರ್ವೈಕಲ್ ಕ್ಯಾನ್ಸರ್ಗೆ. ಅದರಲ್ಲೂ ಕೂಡ ಬ್ರಾಕಿಥೆರಪಿ ಬಹಳನೇ ಮುಖ್ಯವಾದ ಟ್ರೀಟ್ಮೆಂಟ್ ಸರ್ವೈಕಲ್ ಕ್ಯಾನ್ಸರ್ಗೆ. ಸೊ ಯೂಶ್ವಲಿ ನಾವು ಬ್ರಾಕಿಥೆರಪಿನ ಎಕ್ಸ್ಟರ್ನಲ್ ರೇಡಿಯೇಷನ್ ಜೊತೆಯಲ್ಲಿ ಆ್ಯಡ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಮೊದಲು ಈಗ ಸರ್ವೈಕಲ್ ಕ್ಯಾನ್ಸರ್ ಅಂತ ತಗೊಂಡ್ರೆ ಫಸ್ಟು 5 ವಾರ ನಾವು ಎಕ್ಸ್ಟರ್ನಲ್ ರೇಡಿಯೇಷನ್ ಕೊಡ್ತೀವಿ. ಅದಾದಮೇಲೆ ನಾವು ಗ್ಯಾಪ್ ಕೊಟ್ಬಿಟ್ಟು ಬ್ರಾಕಿಥೆರಪಿನ ಆ್ಯಡ್ ಮಾಡ್ತೀವಿ. ಸೊ ಈ ಎಕ್ಸ್ಟರ್ನಲ್ ರೇಡಿಯೋಥೆರಪಿ ಮತ್ತು ಬ್ರಾಕಿಥೆರಪಿ ಎರಡು ಒಟ್ಟಿಗೆ ಕೊಟ್ಟಾಗ ನಿಮಗೆ ಕ್ಯೂರ್ ಚಾನ್ಸಸ್ ತುಂಬ ಇರುತ್ತೆ. ಈ ಬ್ರಾಕಿಥೆರಪಿ ಯಾವುದ್ರ ಮೂಲಕ ಕೊಡೋದು ಅಂದರೆ, ಯೂಶ್ವಲಿ ಒಂದು ರೇಡಿಯೋ ಆಕ್ಟಿವ್ ಸೋರ್ಸ್ ಅಂತ ಹೇಳ್ತೀವಿ. ಅದು ಇರಿಡಿಯಂ 192 ಅನ್ನೋ ಸೋರ್ಸ್ ಮೂಲಕ ನಾವು ಬ್ರಾಕಿಥೆರಪಿನ ಕೊಡ್ತೀವಿ. ಅದು ಒಂದು ಮಿಷಿನ್ನು. ಆ ಮಿಷಿನಲ್ಲಿ ಈ ರೇಡಿಯೇಷನ್ ಸೋರ್ಸ್ ತುಂಬ ಸಣ್ಣದಾಗಿರುತ್ತೆ, ಒಂದು ಪೆನ್ನಿಂದು ರೀಫಲ್ ಇದ್ದಂಗೆ ಇರುತ್ತೆ. ಅದು ಎಲ್ಲಿ ಕ್ಯಾನ್ಸರ್ ಇದೆಯೋ ಆ ಜಾಗಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ವಾಪಸ್ ಬರುತ್ತೆ. ಇದೆಲ್ಲ ಕಂಪ್ಯೂಟರೈಸ್ಡು ಆ್ಯಂಡ್ ವೆರಿ ಸೇಫ್. ಸೊ ಸರ್ವೈಕಲ್ ಕ್ಯಾನ್ಸರ್ ಬಿಟ್ಟು ನಾವು ಬ್ರಾಕಿಥೆರಪಿನ ಎಲ್ಲಿ ಉಪಯೋಗಿಸ್ತೀವಿ ಅಂದರೆ, ಬಾಡಿಯಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಆಕ್ಸೆಸಬಲ್ ಇದೆಯೋ, ಅಂದರೆ ಎಲ್ಲಿ ನಾವು ಸೋರ್ಸನ್ನು ಇಡೋಕ್ಕಾಗತ್ತೋ ಆ ಜಾಗಕ್ಕೆ ಕೊಡ್ತೀವಿ. ಕಾಮನ್ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಬ್ರೆಸ್ಟ್ ಕ್ಯಾನ್ಸರಲ್ಲಿ. ಈಗ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಕೆಲವು ಸಲ ಲಂಪೆಕ್ಟಮಿ ಅನ್ನೋ ಸರ್ಜರಿನ ಮಾಡ್ತಾರೆ, ಅಂದರೆ ಗಡ್ಡೆನ ಮಾತ್ರ ಆಚೆ ತೆಗಿತಾರೆ. ಆ ಗಡ್ಡೆ ತೆಗ್ದಿದ್ದ ಜಾಗಕ್ಕೆ ನಾವು ಬ್ರಾಕಿಥೆರಪಿ ಕೊಡ್ತೀವಿ. ಅದರ ಅಡ್ವಾಂಟೇಜ್ ಏನು ಅಂದರೆ, ಆ ಜಾಗಕ್ಕೆ ಮತ್ತೆ ಕ್ಯಾನ್ಸರ್ ಬರದೆ ನೋಡ್ಕೊಳ್ಳುತ್ತೆ. ಎರಡನೇದು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರಲ್ಲಿ ಟಂಗ್, ಬೇಸ್ ಟಂಗ್ ಮತ್ತು ಬಕ್ಕಲ್ ಮ್ಯೂಕೋಸ ಅಂದರೆ ಚೀಕು, ನಾಲ್ಗೆ, ಈ ಜಾಗಕ್ಕೆಲ್ಲ ಬ್ರಾಕಿಥೆರಪಿ ಮಾಡ್ಬೋದು. ಅಡ್ವಾಂಟೇಜ್ ಏನು ಅಂದರೆ, ಈ ಜಾಗಗಳಲ್ಲಿ ಯೂಶ್ವಲಿ ನಾವು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಗೆ ಆ ಎಕ್ಸ್ಟರ್ನಲ್ ರೇಡಿಯೇಷನ್ ಕೊಟ್ಟಾಗ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಅಂದರೆ ಇಲ್ಲಿ ಈ ಜಾಗ ಎಲ್ಲಿ ಕೊಡ್ತೀವೋ ಅಲ್ಲಿ ಚರ್ಮ ಕಪ್ಪಗಾಗೋದು, ಬಾಯೊಳಗಡೆ ಹುಣ್ಣಾಗೋದು ಮತ್ತು ಡ್ರೈನೆಸ್ ಬರೋದು, ಇವೆಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಬ್ರಾಕಿಥೆರಪಿಯಿಂದ ಕಮ್ಮಿ ಮಾಡ್ಬೋದು. ಮೂರನೇ ಜಾಗ ಎಲ್ಲಿ ಬ್ರಾಕಿಥೆರಪಿ ಕೊಡ್ತೀವಿ ಅಂದರೆ ಅನ್ನನಾಳ, ಈಸೋಫ್ಯಾಜಿಯಲ್ ಕ್ಯಾನ್ಸರ್ ಅಂತ. ಆ ಜಾಗಕ್ಕೆ ನಾವು ಬ್ರಾಕಿಥೆರಪಿನ ಯೂಸ್ ಮಾಡ್ಬೋದು. ಒಂದು ಸಣ್ಣ ಟ್ಯೂಬು ಈಸೋಫ್ಯಾಗಸ್ ಒಳಗಡೆ ಇಡ್ತೀವಿ, ಅನ್ನನಾಳದೊಳಗಡೆ. ಆ ಟ್ಯೂಬ್ ಮೂಲಕ ರೇಡಿಯೇಷನ್ ಸೋರ್ಸ್ ಒಳಗಡೆ ಹೋಗಿ ಕ್ಯಾನ್ಸರ್ ಎಲ್ಲಿದೆಯೋ ಆ ಜಾಗನ ಮಾತ್ರ ಟ್ರೀಟ್ ಮಾಡಿ ವಾಪಸ್ ಬರುತ್ತೆ. ಬೇರೆ ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂದರೆ, ಯೂಟ್ರೈನ್ ಕ್ಯಾನ್ಸರ್, ಯೂಟ್ರಸ್ ತೆಗೆದ್ಮೇಲೆ ವಾಪಸ್ ಬರದೇ ಇರೋಕ್ಕೆ ನಾವು ಬ್ರಾಕಿಥೆರಪಿನ ಉಪಯೋಗಿಸ್ತೀವಿ. ಇನ್ನು ಕೆಲವು ಜಾಗ ಅಂದರೆ ಗಂಡಸರಲ್ಲಿ ಪೀನೈಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದು ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಗಂಡಸರಲ್ಲಿ ಕಾಮನ್ ಇದೆ. ಈ ಜಾಗಗಳಿಗೆ ನಾವು ಬ್ರಾಕಿಥೆರಪಿ ಯೂಸ್ ಮಾಡಿದಾಗ ಅಡ್ವಾಂಟೇಜ್ ಏನು ಅಂದರೆ, ತುಂಬ ಹೈ ಡೋಸ್ ಕೊಡ್ಬೋದು.
ಸೈಡ್ ಎಫೆಕ್ಟ್ಸ್ ಆಗದೇನೆ ಅಕ್ಕಪಕ್ಕ ನಿಮಗೆ ಬೇರೆ ಆರ್ಗನ್ಸ್ ಬರುತ್ತೆ. ಯೂರಿನರಿ ಬ್ಲಾಡರ್ ಬರುತ್ತೆ, ಮತ್ತೆ ಮೋಷನ್ ಹೋಗೋ ಜಾಗ ರೆಕ್ಟಮ್ ಬರುತ್ತೆ. ಇಲ್ಲಿಗೆಲ್ಲ ಹೆಚ್ಚಿಗೆ ಡೋಸ್ ಹೋಗದೇನೆ ಬರೀ ಎಲ್ಲಿ ತೊಂದರೆ ಇದೆಯೋ ಆ ಜಾಗಕ್ಕೆ ಮಾತ್ರ ಹೈ ಡೋಸ್ ರೇಡಿಯೇಷನ್ ಕೊಡೋಕ್ಕೆ ಬ್ರಾಕಿಥೆರಪಿ ಉಪಯೋಗಿಸ್ತೀವಿ. ಇದರಿಂದ ಸೈಡ್ ಎಫೆಕ್ಟು ಕಮ್ಮಿ ಆಗುತ್ತೆ ಮತ್ತು ಕ್ಯೂರ್ ರೇಟ್ಸೂ ಜಾಸ್ತಿ ಆಗುತ್ತೆ. ಕೆಲವು ಅಡ್ವಾಂಟೇಜ್ ಏನು ಬ್ರಾಕಿಥೆರಪಿದಂದರೆ, ಯೂಶ್ವಲಿ ಎಕ್ಸ್ಟರ್ನಲ್ ರೇಡಿಯೇಷನ್ ಅಂತ ಹೇಳಿದಾಗ ಅದು ಪೇಷಂಟು ಡೈಲಿ ಬಂದು ತಗೋಬೇಕಾಗತ್ತೆ. ದಿನ ಬಂದು 10 ನಿಮಿಷ ಹಾಸ್ಪಿಟ್ಲಿಗೆ ಬಂದು ರೇಡಿಯೇಷನ್ ತೊಗೊಂಡು ಹೋಗ್ಬೇಕಾಗತ್ತೆ. ಈ ಥರ 5 ರಿಂದ 7 ವಾರ ಬರಬೇಕಾಗತ್ತೆ. ಬ್ರಾಕಿಥೆರಪಿಯಲ್ಲಿ ಅಡ್ವಾಂಟೇಜ್ ಏನು ಅಂದರೆ 2-3 ದಿನದಲ್ಲೇ ಟ್ರೀಟ್ಮೆಂಟ್ ಮುಗಿಸ್ಬೋದು. ಇದರಲ್ಲಿ ಒಂದೇ ಸಲ ನಾವು ಪ್ರೊಸೀಜರ್ ಮಾಡಿ ಮಲ್ಟಿಪಲ್ ಟೈಮ್ಸ್ ಪದೇ ಪದೇ ಕರೆಯೋದು ಅವಶ್ಯಕತೆ ಇರೋದಿಲ್ಲ. ಒಂದೇ ಸಿಟ್ಟಿಂಗಲ್ಲಿ ಟ್ರೀಟ್ಮೆಂಟ್ ಮುಗಿಸ್ಬಿಡ್ಬೋದು. ಇದು ತುಂಬಾ ಅಡ್ವಾಂಟೇಜು. ಕೆಲವು ಜನಕ್ಕೆ 7 ವಾರದ ಟ್ರೀಟ್ಮೆಂಟ್ ನಿಮಗೆ ಸುಮಾರು 3 ವಾರ 4 ವಾರದಲ್ಲೇ ಮುಗ್ದೋಗೋ ಸಾಧ್ಯತೆ ಇದೆ. ಸೊ ಇದರಿಂದ ಪೇಷಂಟ್ಗೂ ಅನುಕೂಲ, ಕ್ಯೂರ್ ರೇಟ್ಸ್ಗಳು ಬೆಟರ್ ಇರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನಾವು ಬ್ರಾಕಿಥೆರಪಿನ ಮಕ್ಕಳಲ್ಲೂ ಕೂಡ ಯೂಸ್ ಮಾಡ್ಬೋದು. ಮಕ್ಕಳಲ್ಲಿ ಏನು ಅಂದರೆ, ಕೆಲವು ಸಲ ನಾವು ಬೋನ್ಸ್ಗೆ ರೇಡಿಯೇಷನ್ ಕೊಡಬೇಕಾಗಿ ಬರುತ್ತೆ ಆಚೆಯಿಂದ ಕೊಟ್ಟಾಗ. ಆವಾಗ ಮಗುದು ಬೆಳವಣಿಗೆ ಅಫೆಕ್ಟ್ ಆಗ್ಬೋದು, ಅಂದರೆ ಗ್ರೋತ್ ಅಫೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ಕಮ್ಮಿ ಮಾಡೋಕ್ಕೆ ಬ್ರಾಕಿಥೆರಪಿನ ಯೂಸ್ ಮಾಡ್ಬೋದು. ಬ್ರಾಕಿಥೆರಪಿ ಅದೇ ಅಡ್ವಾಂಟೇಜು, ಅಂದರೆ ಎಲ್ಲಿ ಕಾಯಿಲೆ ಇದೆಯೋ ಆ ಜಾಗಕ್ಕೆ ಮಾತ್ರ ಡೋಸ್ ಕೊಟ್ಟು ಈ ಗ್ರೋತ್ ಆಗುವಂಥ ಬೋನ್ಸ್ಗೆ ಕಮ್ಮಿ ಡೋಸ್ ಹೋದಾಗ ಗ್ರೋತ್ ಅಫೆಕ್ಟ್ ಆಗೋಲ್ಲ, ಮಗು ನಾರ್ಮಲ್ ಆಗಿ ಬೆಳೆಯುತ್ತೆ. ಸೊ ಇದು ತುಂಬಾ ಅಡ್ವಾಂಟೇಜು. ಸೊ ಈ ಥರ ನಾವು ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ಜಾಗಕ್ಕೆ ಬ್ರಾಕಿಥೆರಪಿ ಯೂಸ್ ಮಾಡ್ತೀವಿ. ಇದನ್ನು ಹೇಗೆ ಮಾಡ್ತೀವಿ ಅಂದರೆ, ಇದು ಇನ್ವೇಸಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಅಂದರೆ ಇದನ್ನು ನಾವು ಕೆಲವು ಟ್ಯೂಬ್ಸ್ ಇಡಬೇಕಾಗತ್ತೆ. ರೇಡಿಯೇಷನ್ ಕೊಡೋ ಜಾಗಕ್ಕೆ ಕೆಲವು ಟ್ಯೂಬ್ಸನ್ನು ಇಡ್ತೀವಿ, ಟ್ಯೂಬ್ಸು ಅಥವಾ ನೀಡಲ್ಸನ್ನು ಇಡ್ತೀವಿ. ಆ ನೀಡಲ್ ಒಂದು ಕಡೆ ಕ್ಲೋಸ್ ಆಗಿರುತ್ತೆ, ಇನ್ನೊಂದು ಕಡೆ ಓಪನ್ ಇರುತ್ತೆ. ಆ ಓಪನ್ ಆಗಿರೋ ಜಾಗ ಒಳಗಡೆಯಿಂದ ಸೋರ್ಸ್ ಹೋಗಿ ಎಲ್ಲಿ ತೊಂದರೆ ಇದೆಯೋ ಆ ಜಾಗನ ಮಾತ್ರ ಟ್ರೀಟ್ ಮಾಡಿ ವಾಪಸ್ ಬರುತ್ತೆ. ಆ ಟ್ಯೂಬ್ಸ್ ಇಡಕ್ಕೆ ನಾವು ಆಪರೇಷನ್ ಥಿಯೇಟ್ರಲ್ಲಿ ಅನಸ್ತೀಶಾ ಕೊಟ್ಬಿಟ್ಟು ಮಾಡಬೇಕಾಗತ್ತೆ. ನೋವು ಆಗದೆ ಇರಲಿ ಅಂತ ಮದ್ದು ಕೊಟ್ಬಿಟ್ಟು ಆ ಪ್ರೊಸೀಜರ್ನ ಮಾಡ್ತೀವಿ. ಅದು ಯೂಶ್ವಲಿ ಅಬೌಟ್ 1/2 hour to 45 minutes ಪ್ರೊಸೀಜರ್ ಇರುತ್ತೆ. ಒನ್ಸ್ ಆ ಪ್ರೊಸೀಜರ್ ಮಾಡಿದ್ಮೇಲೆ ಪೇಷಂಟ್ ಬಂದ್ಬಿಟ್ಟು ಬ್ರಾಕಿಥೆರಪಿ ರೂಮಿಗೆ ಕರ್ಕೊಂಡೋಗಿ ಪ್ಲಾನಿಂಗ್ ಅಂತ ಮಾಡಿ ಆ ಟ್ರೀಟ್ಮೆಂಟ್ನ ಕೊಡ್ತೀವಿ. ಮುಂಚಿನ ಕಾಲದಲ್ಲಿ ಬ್ರಾಕಿಥೆರಪಿ ಕೊಡಬೇಕಾದ್ರೆ ಪೇಷಂಟ್ ಬಂದ್ಬಿಟ್ಟು ಐಸೋಲೇಷನ್ ಅಂತ ಮಾಡ್ತಾ ಇದ್ವಿ. ಅಂದರೆ 4-5 ದಿನ ಒಂದೇ ರೂಮಲ್ಲಿ ಬೇರೆ ಯಾರು ಇಲ್ಲದೆ ಒಬ್ಬರೇ ಇರಬೇಕಾಗಿತ್ತು. ಅದು ತುಂಬಾ ಕಷ್ಟ ಆಗ್ತಿತ್ತು ಪೇಷಂಟ್ಗೆ. ಒಬ್ಬರೇ ಇರಬೇಕಾಗಿತ್ತು 5 days, ಮೂವ್ಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಮಲ್ಕೊಂಡೇ ಇರಬೇಕು, ಓಡಾಡೋಕ್ಕಾಗ್ತಿರ್ಲಿಲ್ಲ, ಸೆಪ್ರೇಟ್ ಟಾಯ್ಲೆಟು, ಈ ಥರ ಎಲ್ಲ ಮಾಡಬೇಕಿತ್ತು. ಇವಾಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ ನಾವು HDR ಬ್ರಾಕಿಥೆರಪಿ ಅಂದರೆ ಹೈ ಡೋಸ್ ಬ್ರಾಕಿಥೆರಪಿ ಅಂತ ಕೊಡ್ತೀವಿ. ಇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ, ಟ್ರೀಟ್ಮೆಂಟ್ ಬೇಗ 10 ನಿಮಿಷ 15 ನಿಮಿಷದಲ್ಲೇ ಮುಗ್ದೋಗುತ್ತೆ. ಸೊ ಪೇಷಂಟನ್ನು ಸೆಪ್ರೇಟಾಗಿ ಒಂದು ರೂಮಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಪೇಷಂಟ್ ಅವ್ರ ಫ್ಯಾಮಿಲಿ ಜೊತೆಗಿರ್ಬೋದು, ವಾರ್ಡಲ್ಲಿ ಇರ್ಬೋದು. ಯಾವಾಗ ಟ್ರೀಟ್ಮೆಂಟ್ ಇದೆಯೋ ಆವಾಗ ಮಾತ್ರ ಬ್ರಾಕಿ ರೂಮಿಗೆ ಬಂದು ತೊಗೊಂಡು ಹೋಗೋ ಅಡ್ವಾಂಟೇಜ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಪೇಷಂಟಿಗೆ ಬೇಗ ಟ್ರೀಟ್ಮೆಂಟ್ ಮುಗಿಯುತ್ತೆ ಮತ್ತು ಆ ಸೆಪ್ರೇಟ್ ಆಗಿರೋ ಒಂದು ಭಯ ಅಥವಾ ಹೆದರಿಕೆ ಇರೋದಿಲ್ಲ. ಇನ್ನೇನು ಅಡ್ವಾಂಟೇಜ್ ಬ್ರಾಕಿಥೆರಪಿದು ಅಂದರೆ, ಬ್ರಾಕಿಥೆರಪಿ ಬೇಗ ಮುಗಿಯುವಂಥದ್ದು. ನಾನು ಆಗಲೇ ಹೇಳಿದೆ 5 ರಿಂದ 7 ವಾರ ನಾರ್ಮಲಿ ಎಕ್ಸ್ಟರ್ನಲ್ ರೇಡಿಯೇಷನ್ ಇರುತ್ತೆ. ಬ್ರಾಕಿಥೆರಪಿ ನಿಮಗೆ 3 ರಿಂದ 4 ವಾರ, ಕೆಲವು ಸಲ ಬರೀ 1 or 2 ಡೇಸಲ್ಲೂ ಕೂಡ, 1-2 ದಿನದಲ್ಲೂ ಕೂಡ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ನಾವು ಪೇಷಂಟನ್ನು ಡಿಸೈಡ್ ಮಾಡಬೇಕು, ಯಾರಿಗೆ ಬ್ರಾಕಿಥೆರಪಿ ಬೇಕಾಗತ್ತೆ ಅಂತ ಡಿಸೈಡ್ ಮಾಡಿ ನಾವು ಆಮೇಲೆ ಅದನ್ನು ಅಡ್ವೈಸ್ ಮಾಡ್ತೀವಿ. ಸೊ ಬ್ರಾಕಿಥೆರಪಿ ಒಂಥರ ಡೈಯಿಂಗ್ ಆರ್ಟ್ ಅಂತ ಹೇಳ್ತಾರೆ. ಅಂದರೆ ಇವಾಗ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಿದ್ದಂಗೆ ಸುಮಾರು ಕಡೆ ಇಂಡಿಯಾಲಾಗಲಿ ವರ್ಲ್ಡಲ್ಲಾಗಲಿ ಬ್ರಾಕಿಥೆರಪಿನ ಅಷ್ಟು ಉಪಯೋಗಿಸ್ತಾ ಇಲ್ಲ. ಬಟ್ ನಮ್ಮ ಆಸ್ಪತ್ರೆಯಲ್ಲಿ ನಾವು ಅದನ್ನು ಈಗಲೂ ಕೂಡ ವೆರಿ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಮೊಡಾಲಿಟಿ ಅಂತ ನಾವು ಎಲ್ಲ ಸೈಟಿಗೂ ನಾವು ಉಪಯೋಗಿಸ್ತಾ ಇದ್ದೀವಿ. ಬ್ರಾಕಿಥೆರಪಿಯಲ್ಲಿ ತುಂಬ ಅಡ್ವಾಂಟೇಜಸ್ ಇದೆ ಆ್ಯಂಡ್ ಡೆಫಿನೆಟ್ ಆಗಿ ಯಾರಿಗೆ ಬೇಕೋ ಅದನ್ನು ಉಪಯೋಗಿಸಿದ್ರೆ ರಿಸಲ್ಟ್ಸ್ ಆರ್ ವೆರಿ ಗುಡ್.
ಬ್ರಾಕಿಥೆರಪಿ ವಿಷಯದಲ್ಲಿ ಪೇಷಂಟ್ಸು ಕಾಮನ್ ಆಗಿ ಏನೇನು ಪ್ರಶ್ನೆ ಕೇಳ್ತಾರೆ ಅನ್ನೋದು ಹೇಳ್ತೇನೆ ನಾನೀಗ. ಮೊದಲೇ ಪ್ರಶ್ನೆ ಏನು ಅಂದರೆ, ನನಗೆ ನೋವು ಆಗುತ್ತಾ, ನನಗೆ ಯಾವ ಥರ ಫೀಲ್ ಆಗುತ್ತೆ ಬ್ರಾಕಿಥೆರಪಿ ಮಾಡಬೇಕಾದ್ರೆ ಅಂತ ಸಾಮಾನ್ಯವಾಗಿ ಕೇಳ್ತಾರೆ. ಸೊ ಬ್ರಾಕಿಥೆರಪಿ ಮಾಡಬೇಕಾದ್ರೆ ನೋವು ಆಗದೆ ಇರಲಿ ಅಂತ ನಾವು ಅದನ್ನು ಅನಸ್ತೀಶಾ ಕೊಟ್ಬಿಟ್ಟು ಮಾಡ್ತೀವಿ. ನಾನು ಹೇಳ್ದಂಗೆ ಫಸ್ಟ್ ಪೇಷಂಟನ್ನ OT-ಅಲ್ಲಿ ಕರ್ಕೊಂಡು ಹೋಗಿ ಅನಸ್ತೀಶಾ ಕೊಡ್ತೀವಿ. ಯೂಶ್ವಲಿ ಈಗ ಗರ್ಭಕೋಶದ ಕ್ಯಾನ್ಸರ್ಗೆ ಬ್ರಾಕಿಥೆರಪಿ ಕೊಡಬೇಕಾದ್ರೆ ನಾವು ಬೆನ್ನಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಕಾಲು ಕೆಳಗಡೆ ಭಾಗ ಮರ ಕಟ್ಟಂಗೆ ಆಗ್ಬಿಟ್ಟು ಆಮೇಲೆ ಮಾಡ್ತೀವಿ. ಆವಾಗ ಪೇಷಂಟಿಗೆ ನೋವು ಇರೋದಿಲ್ಲ. ಮತ್ತು ಈ ಅನಸ್ತೀಶಾ ಎಫೆಕ್ಟು ಕೂಡ ನಿಮಗೆ ಅರ್ಧ ಅವರ್ ಮೇಲೆ ಇರೋದಿಲ್ಲ. ಸೊ ಅದಾದಮೇಲೆ ಪೇಷಂಟ್ಸಿಗೆ ನೋವು ಏನೂ ಇರೋದಿಲ್ಲ. ಬ್ರಾಕಿಥೆರಪಿ ಈಗ ಗರ್ಭಕೋಶ ಕ್ಯಾನ್ಸರ್ ಅಂತ ಹೇಳಿದಾಗ ಮೋಸ್ಟ್ ಕಾಮನ್ ನಾವು ಎಲ್ಲಿ ಬ್ರಾಕಿಥೆರಪಿ ಯೂಸ್ ಮಾಡ್ತೀವೋ ಪೇಷಂಟು ಮಲ್ಕೊಂಡಿರ್ಬೇಕಾಗತ್ತೆ. 1 ದಿನ 1.5 ದಿನ ಮಲ್ಕೊಂಡಿರ್ಬೇಕಾಗತ್ತೆ. ಅವರು ಆ ಕಡೆ ಈ ಕಡೆ ಓಡಾಡಂಗಿಲ್ಲ, ಬೆಡ್ಡಲ್ಲೇ ಮಲಗಿರಬೇಕು. ಯೂಶ್ವಲಿ ಲಿಕ್ವಿಡ್ ಫುಡ್ ಮಾತ್ರ ಕೊಡ್ತೀವಿ. ಸೊ ಪೇಷಂಟ್ಸ್ಗಳಿಗೆ ಏನು ಅಂದರೆ, ನನಗೇನು ತೊಂದರೆ ಆಗತ್ತೆ ಇದರಲ್ಲಿ ಅಂತ. ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಯಾವ ಥರದ್ದು ನೋವು ಇರೋದಿಲ್ಲ. ರೇಡಿಯೇಷನ್ ಅನ್ನೋದು ನಿಮಗೆ ನೋವು ಏನು ಮಾಡೋದಿಲ್ಲ. ಅದರಿಂದ ನಿಮಗೆ ಕರೆಂಟ್ ಆಗಲಿ, ಶಾಕು, ಹೀಟು ಆ ಥರ ಎಲ್ಲ ಏನೂ ಇರೋದಿಲ್ಲ. ಅದು ಮೈ ಒಳಗಡೆ ಮಾತ್ರ ಒಂದು ಸಣ್ಣ ಸೋರ್ಸ್ ಒಳಗಡೆ ಹೋಗಿ ಆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಚೆ ಬರುತ್ತೆ. ನಾವು ಟ್ಯೂಬ್ಸ್ ಹಾಕಬೇಕಾದ್ರೆ ಮಾತ್ರ ನಿಮಗೆ ನೋವು ಆಗದೆ ಇರಲಿ ಅಂತ ಅನಸ್ತೀಶಾ ಕೊಟ್ಬಿಟ್ಟು ಮಾಡ್ತೀವಿ. ಇನ್ನು ಕೆಲವು ಕೇಳ್ತಾರೆ, ನಾನು ಊಟ ಮಾಡ್ಬೋದಾ, ಬೇರೆಯವ್ರ ಜೊತೆಗಿರ್ಬೋದಾ, ಮಕ್ಳ ಜೊತೆಗಿರ್ಬೋದಾ ಅಂತ ಕಾಮನ್ನಾಗಿ ಕೇಳ್ತಾರೆ. ಖಂಡಿತವಾಗ್ಲೂ ಇರ್ಬೋದು. ಟ್ರೀಟ್ಮೆಂಟ್ ಟೈಮಲ್ಲಿ ಜೊತೇಲಿ ಇರ್ಬೋದು. ಟ್ರೀಟ್ಮೆಂಟ್ ಮುಗ್ದಾದ್ಮೇಲೂ ಕೂಡ ಮನೆಗೆ ಹೋಗಿ ನಾರ್ಮಲ್ ಆಗಿರ್ಬೋದು. ಮಕ್ಳ ಜೊತೆಗಿರ್ಬೋದು, ಬೇರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿರ್ಬೋದು. ಸೆಪ್ರೇಟಾಗಿ ರೂಮಲ್ಲಿರೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ ಥರದ್ದು ಸೆಪ್ರೇಟ್ ಟಾಯ್ಲೆಟ್ ಯೂಸ್ ಮಾಡಬೇಕು, ಸೆಪ್ರೇಟ್ ತಟ್ಟೆ ಯೂಸ್ ಮಾಡಬೇಕು, ಬೇರೆ ಬೆಡ್ಡಲ್ಲಿ ಮಲ್ಕೋಬೇಕು, ಆ ಥರ ಎಲ್ಲ ಯಾವುದೂ ಇಲ್ಲ. ನಾರ್ಮಲ್ ಆಗಿರ್ಬೋದು. ಎಲ್ಲರ ಜೊತೆಗೂ ಎಲ್ಲರ ಜೊತೆ ಕೂಡಿ ಇರ್ಬೋದು. ಯಾವ ಥರದ್ದು ಸೆಪ್ರೇಟ್ ಆಗಿರೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನು ಕೆಲವು ಜನ ಏನು ಕೇಳೋದಂದ್ರೆ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ಅಂತ. ನಾವು ಯಾವ ಜಾಗಕ್ಕೆ ರೇಡಿಯೇಷನ್ ಕೊಡ್ತೀವೋ, ಬ್ರಾಕಿಥೆರಪಿ ಕೊಡ್ತೀವೋ, ಸೈಡ್ ಎಫೆಕ್ಟ್ಸ್ ಅದ್ರ ತಕ್ಕಂಗೆ ಆಗುತ್ತೆ. ಒಂದು ಏನು ಅಂದರೆ, ಯಾವ ಸೈಡ್ ಎಫೆಕ್ಟ್ಸು ನಿಮಗೆ ಪರ್ಮನೆಂಟ್ ಆಗಿರೋದಿಲ್ಲ. ಎಲ್ಲ ಟೆಂಪ್ರರಿ ಸೈಡ್ ಎಫೆಕ್ಟ್ಸ್. ಈಗ ಗರ್ಭಕೋಶಕ್ಕೆ ನಾವು ಒಂದು ಟ್ಯೂಬ್ ಅಥವಾ ನೀಡಲ್ ಹಾಕಿದ್ರೆ ಆ ಟೈಮಲ್ಲಿ ಮಾತ್ರ ನಿಮಗೊಂದು ಸ್ವಲ್ಪ ನೋವು ಆಗ್ಬೋದು, ಕೆಲವು ಡ್ರಾಪ್ಸ್ ಬ್ಲೀಡಿಂಗ್ ಆಗ್ಬೋದು, ಒಂಚೂರು ರಕ್ತ ಬರ್ಬೋದು. ಅದು ಟೆಂಪ್ರರಿ. ಟ್ರೀಟ್ಮೆಂಟ್ ನಿಲ್ಲಿಸಿದ ತಕ್ಷಣ ಸ್ಟಾಪ್ ಆಗಿಬಿಡುತ್ತೆ. ಇನ್ನು ಕೆಲವು ಜನಕ್ಕೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಬರ್ಬೋದು, ವಾಂತಿ ಆಗೋ ಥರ ಸೆನ್ಸೇಷನ್ ಇರ್ಬೋದು. ಅದು ಕೂಡ ಟೆಂಪ್ರರಿ. ಅದಕ್ಕೆ ಔಷಧಿ ಕೊಡ್ತೀವಿ, ಕಮ್ಮಿ ಆಗತ್ತೆ. ಈ ಥರ ಸೈಡ್ ಎಫೆಕ್ಟು ನೋವಾಗಲಿ, ವಾಮಿಟಿಂಗ್ ಸೆನ್ಸೇಷನ್ ಆಗಲಿ, ಬ್ಲೀಡಿಂಗ್ ಆಗಲಿ ಎಲ್ಲ ತುಂಬ ಕಡಿಮೆನೇ. ಮತ್ತು ಔಷಧಿ ಕೊಟ್ಟರೆ ಅದು ಕಮ್ಮಿ ಆಗಿಬಿಡುತ್ತೆ. ಯಾವುದೂ ನಿಮಗೆ ಪರ್ಮನೆಂಟ್ ಇರೋದಿಲ್ಲ. ಬ್ರಾಕಿಥೆರಪಿ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ನಾರ್ಮಲ್ ಆಗಿರ್ಬೋದು. ಊಟ ಎಲ್ಲ ಮಾಡ್ಬೋದು, ನಿಮ್ಮ ಕೆಲಸ ನೀವು ಮಾಡ್ಕೋಬೋದು, ಆಚೆ ಓಡಾಡ್ಬೋದು. ಯಾವ ಥರದ್ದು ನಿಮಗೆ ರೆಸ್ಟ್ರಿಕ್ಷನ್ ಇರೋದಿಲ್ಲ, ಪಥ್ಯ ಇರೋದಿಲ್ಲ. ಇನ್ನು ಕೆಲವು ಜನ ಕೇಳ್ತಾರೆ, ಕೂದಲು ಉದುರತ್ತಾ ಅನ್ನೋದು ತುಂಬ ಕಾಮನ್ ಕ್ವೆಶ್ಚನ್. ಯೂಶ್ವಲಿ ಬ್ರಾಕಿಥೆರಪಿಯಿಂದ ಕೂದಲು ಉದುರಲ್ಲ. ನಾನು ಹೇಳ್ದಂಗೆ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವೋ ಆ ಜಾಗದಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಈಗ ಕೆಲವು ಜನ ಮಕ್ಕಳಲ್ಲಿ ನಾವು ಕೈಗೆ ಅಥವಾ ಕಾಲಿಗೆ ನಾವು ಬ್ರಾಕಿಥೆರಪಿ ಕೊಡ್ತೀವಿ. ಆ ಟೈಮಲ್ಲಿ ಅಲ್ಲಿ ಯಾವ ಜಾಗದಲ್ಲಿ ನಾವು ಬ್ರಾಕಿಥೆರಪಿ ಕೊಡ್ತೀವೋ ಅಲ್ಲಿ ಸ್ವಲ್ಪ ಚರ್ಮ ಕಪ್ಪಗಾಗತ್ತೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸೈಡ್ ಎಫೆಕ್ಟ್ ಇರೋದಿಲ್ಲ. ಕೂದಲು ಉದುರೋದಾಗ್ಲಿ, ಸುಸ್ತಾಗೋದಾಗ್ಲಿ ಆ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇನ್ನು ಕೆಲವು ಜನಕ್ಕೆ ನಾವು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಬ್ರಾಕಿಥೆರಪಿ ಕೊಟ್ಟಾಗ, ನಾಲ್ಗೆಗೆ ಅಥವಾ ಚೀಕ್ಗೆ ಬ್ರಾಕಿಥೆರಪಿ ಕೊಟ್ಟಾಗ ಆ ಜಾಗದಲ್ಲಿ ಹುಣ್ಣಾಗತ್ತೆ, ನಾಲ್ಗೆ ಮೇಲೆ ಹುಣ್ಣಾಗತ್ತೆ. ಆ ಹುಣ್ಣಾಗೋ ಟೈಮಲ್ಲಿ ನಿಮಗೆ ತುಂಬ ಖಾರ, ಬಿಸಿ, ಗಟ್ಟಿ ಪದಾರ್ಥ ನುಂಗಕ್ಕಾಗದೇ ಇರ್ಬೋದು. ಬಟ್ ಅದು ಕೂಡ ಟೆಂಪ್ರರಿ. ಟ್ರೀಟ್ಮೆಂಟ್ ನಿಲ್ಲಿಸಿ ಒಂದು ಕೆಲವೇ ದಿನದಲ್ಲಿ, 5 ರಿಂದ 7 ದಿನದಲ್ಲಿ ಆ ಹುಣ್ಣೆಲ್ಲ ಹೋಗ್ಬಿಡತ್ತೆ. ಆಮೇಲೆ ನೀವು ಮಾಮೂಲಿ ಊಟ ಮಾಡ್ಬೋದು. ಆ ಟೈಮಲ್ಲಿ ಆ ಹುಣ್ಣಾದಾಗ ಒಂಚೂರು ಉರಿ ಇರುತ್ತೆ. ಆ ಉರಿಗೆ ನಾವು ಔಷಧಿ ಕೊಡ್ತೀವಿ. ಸೊ ಹೆಚ್ಚಿಗೆ ಏನು ಭಯ ಪಡೋವಂಥ ಸೈಡ್ ಎಫೆಕ್ಟ್ಸ್ ಯಾವುದೂ ಇರೋದಿಲ್ಲ. ಯಾವ ಸೈಡ್ ಎಫೆಕ್ಟ್ಸ್ ಇರುತ್ತೋ
ಇರುತ್ತೋ ಅದು ಟೆಂಪ್ರರಿ, ಅದಕ್ಕೆ ಔಷಧಿ ಕೊಡ್ತೀವಿ, ಅದಾಗೆ ಅದು ವಾಸಿ ಆಗತ್ತೆ. ಸೊ ಬ್ರಾಕಿಥೆರಪಿ ಭಯ ಪಟ್ಟು ಹೆದರ್ಕೊಂಡು ಮಾಡದೇ ಇರೋವಂಥ ಏನು ಪರಿಸ್ಥಿತಿ ಇಲ್ಲ. ಡಾಕ್ಟರ್ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ, ನಾವು ಹೇಳ್ತೀವಿ ಯಾವ ಥರ ಇರುತ್ತೆ ಅಂತ. ಸುಮಾರು ಜನ ತಗೊಂಡಿದ್ದಾರೆ, ಚೆನ್ನಾಗಾಗಿದ್ದಾರೆ. ಸೊ ಬ್ರಾಕಿಥೆರಪಿಯಿಂದ ಹೆದರ್ಕೊಳ್ಳೋ ಅಷ್ಟು ಏನು ಟ್ರೀಟ್ಮೆಂಟ್ ಅಲ್ಲ ಅದು. ಎಲ್ಲಿ ನೆಸೆಸಿಟಿ ಇದೆಯೋ ಅಲ್ಲಿ ಖಂಡಿತವಾಗ್ಲೂ ನೀವು ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ, ಮತ್ತು ಕ್ಯೂರ್ ರೇಟ್ಸ್ ಚೆನ್ನಾಗಿರುತ್ತೆ. ಬ್ರಾಕಿಥೆರಪಿ ಮೋಸ್ಟ್ ಕಾಮನ್ ಆಗಿ ನಾವು ಗರ್ಭಕೋಶದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಲ್ಲಿ ಉಪಯೋಗಿಸೋದು. ಸೊ ಮೊದಲು 5 ವಾರ ಆಚೆಯಿಂದ ರೇಡಿಯೇಷನ್ ಕೊಟ್ಟಾದ್ಮೇಲೆ ಪೇಷಂಟಿಗೆ ನಾವು ಒಂದು ಡೇಟ್ ಕೊಡ್ತೀವಿ. ಆವಾಗ ನಾವು ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ನೋವು ಆಗದೇನೆ ಆಪರೇಷನ್ ಥಿಯೇಟ್ರಲ್ಲಿ ಪ್ರೊಸೀಜರನ್ನು ಮಾಡ್ತೀವಿ. ಒಂದು ಸಣ್ಣ ಟ್ಯೂಬ್ ಇರುತ್ತೆ, ಆ ಟ್ಯೂಬನ್ನು ಗರ್ಭಕೋಶ ಒಳಗಡೆ ಇಡ್ತೀವಿ. ಆ ಟೈಮಲ್ಲಿ ನಿಮಗೇನು ನೋವು ಆಗೋದಿಲ್ಲ. ಅದು ಟ್ಯೂಬ್ ಇಟ್ಟಾದ್ಮೇಲೆ ನಾವು ಪ್ಲಾನಿಂಗ್ ಅಂತ ಮಾಡ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಅಡ್ವಾನ್ಸ್ಡ್ ಬ್ರಾಕಿಥೆರಪಿ ಪ್ಲಾನಿಂಗ್ ಇದೆ, ಅಂದರೆ MRI ಬೇಸ್ಡ್ ಪ್ಲಾನಿಂಗ್ ಅಂತ ಕೂಡ ಮಾಡ್ಬೋದು. ಇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ ನಮಗೆ ಕರೆಕ್ಟಾಗಿ ಕಾಯಿಲೆ ಎಲ್ಲಿದೆ, ಅಕ್ಕಪಕ್ಕ ಬೇರೆ ಎಲ್ಲೂ ರೇಡಿಯೇಷನ್ ಡೋಸ್ ಹೋಗ್ದೇನೆ ಗರ್ಭಕೋಶ ಮತ್ತು ಕಾಯಿಲೆ ಎಲ್ಲಿದೆಯೋ ಆ ಜಾಗಕ್ಕೆ ಮಾತ್ರ ರೇಡಿಯೇಷನ್ ಕೊಡೋಕ್ಕೆ ನಾವು ಪ್ಲಾನಿಂಗ್ ಮಾಡ್ಬೋದು. ಇದರಲ್ಲಿ ಬ್ರಾಕಿಥೆರಪಿಯಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಈ ಗರ್ಭಕೋಶಕ್ಕೆ ಮಾತ್ರ ನಾವು ಹೆಚ್ಚಿಗೆ ಡೋಸ್ ಕೊಟ್ಟು ಅಕ್ಕಪಕ್ಕ ಅಂದರೆ ಈ ಮೋಷನ್ ಹೋಗೋ ಜಾಗ ಅಥವಾ ಯೂರಿನ್ ಹೋಗೋ ಜಾಗಕ್ಕೆ ಕಮ್ಮಿ ಡೋಸ್ ಕೊಟ್ಟು ನಾವು ಕ್ಯೂರ್ ರೇಟ್ಸನ್ನ ಚೆನ್ನಾಗಿ ಮಾಡ್ಬೋದು. ಈ ಕ್ಯೂರ್ ರೇಟ್ಸು MRI ಯೂಸ್ ಮಾಡಿದ್ರೆ ಇನ್ನೂ ಬೆಟರ್ ಆಗುತ್ತೆ, ಯಾಕಂದರೆ ಸೈಡ್ ಎಫೆಕ್ಟ್ಸ್ ಇನ್ನೂ ಕಮ್ಮಿ ಮಾಡ್ಬೋದು ಮತ್ತು ಡೋಸು ಕೂಡ ಹೆಚ್ಚಿಗೆ ಕೊಡ್ಬೋದು ಕಾನ್ಫಿಡೆನ್ಸಿಂದ. ಸೊ ನಾವು ಹೆಚ್ಚಿಗೆ ಡೋಸ್ ಕೊಟ್ಟಾಗ ಕ್ಯೂರ್ ರೇಟ್ಸ್ ಬೆಟರ್ ಆಗುತ್ತೆ ಮತ್ತು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಈ ಟ್ರೀಟ್ಮೆಂಟು ಗರ್ಭಕೋಶಕ್ಕೆ ಬ್ರಾಕಿಥೆರಪಿ ಕೊಟ್ಟಾಗ 1.5 ದಿನ ಅಥವಾ 2 ದಿನ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಆ 2 ದಿನ ಪೇಷಂಟು ಮಲ್ಕೊಂಡಿರ್ಬೇಕಾಗತ್ತೆ, ಓಡಾಡೋಕ್ಕಾಗೋದಿಲ್ಲ. ಆಮೇಲೆ ಬರೀ ಲಿಕ್ವಿಡ್ ಫುಡ್ ಮಾತ್ರ ತಗೋಬೇಕಾಗತ್ತೆ. ಸೊ ಇದು ಟ್ರೀಟ್ಮೆಂಟು ನಾವು 6 ಅವರ್ ಗ್ಯಾಪಲ್ಲಿ 3 ಅಥವಾ 4 ಸಲ ಕೊಡ್ತೀವಿ. ಸೊ ಆ 2 ದಿನ ನೀವು ಮಲ್ಕೊಂಡಿರ್ಬೇಕಾಗತ್ತೆ. ಸೊ ಒನ್ಸ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ಆ ಟ್ಯೂಬನ್ನು ನಾವು ತೆಗೆದುಬಿಡ್ತೀವಿ. ಅದು ಕೂಡ ಏನು ನೋವು ಆಗೋದಿಲ್ಲ, ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ಅದನ್ನು ತೆಗೆದಾದ್ಮೇಲೆ ಮನೆಗೆ ಹೋಗ್ಬೋದು, ನೀವು ನಾರ್ಮಲ್ ಆಗಿರ್ಬೋದು, ನಿಮ್ಮ ಕೆಲಸ ಮಾಡ್ಬೋದು, ಊಟ ಎಲ್ಲ ತಿನ್ಬೋದು ಆ್ಯಂಡ್ ಟ್ರೀಟ್ಮೆಂಟ್ ಮುಗ್ದೋಗತ್ತೆ. ನಾವು ಹೇಳ್ದಾಗ ಬಂದು ಚೆಕಪ್ ಮಾಡಿಸ್ಕೊಂಡ್ರೆ ನೀವು ಬೇರೆ ಇನ್ನೇನು ಬೇಕಾಗೋದಿಲ್ಲ ಮತ್ತು ನಾರ್ಮಲ್ ಲೈಫ್, ನಾರ್ಮಲ್ ಜೀವನ ನಡೆಸ್ಬೋದು.